ರಾಜ್ಯ ರಾಜಕಾರಣದಲ್ಲಿ ನಡೆದ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮಾಜಿ ಮಂತ್ರಿ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಅದಕ್ಕಿಂತ ಮೊದಲೇ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅದು ಕೂಡ ದೇವೇಗೌಡರ ಮನೆಯಲ್ಲೇ ಇದ್ದರು. ಕೊನೆಗೆ ಮೊದಲಿಗೆ ಬಾಗಿಲು ತೆಗೀಲಿಲ್ಲ, ಆನಂತರ ಬಾಗಿಲು ತೆಗಿಬೇಕಾದ ಅನಿವಾರ್ಯತೆ ಉಂಟಾಯಿತು. ಕೂಡಲೇ SIT ತಂಡ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ CID ಕಚೇರಿಗೆ ಕರ್ಕೊಂಡ್ಬಂದಿದೆ. ನಂತರ ಅವರು ನಾಳೆ, ಇವತ್ತು ಸಾಟರ್ಡೆ ಸಂಡೇ ಆಗಿರೋ ಕಾರಣಕ್ಕಾಗಿ ನಾಳೆ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಲಾಗ್ತಾ ಇದೆ ಅಂತೇಳಿ. ಭಾಳ ಮುಖ್ಯವಾಗಿ ನಾನು ನಿಮಗೆ ಇವತ್ತು ಯಾಕೆ ಅರೆಸ್ಟ್ ಆದರೂ, ಏನು ಕೇಸು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ಶಾಸಕ ಎಚ್ ಡಿ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಶನಿವಾರ ಬಂಧಿಸಿದ್ದಾರೆ, ಅಂದರೆ ಇವತ್ತು ಬಂಧಿಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ದೇವೇಗೌಡರ ನಿವಾಸದಿಂದ ರೇವಣ್ಣ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ನೇರವಾಗಿ SIT ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ. ಮೈಸೂರಿನ ಮೈಸೂರಿನ KR ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಅಪಹರಣ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಅವರನ್ನು SIT ವಶಕ್ಕೆ ಪಡೆದುಕೊಂಡಿದೆ. ಸುಮಾರು 5ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳು ರೇವಣ್ಣ ಅವರ ಬಂಧನಕ್ಕೆ ಆಗಮಿಸಿದರು. ಅಧಿಕಾರಿಗಳು ಬಂದು 15 ನಿಮಿಷ ಆದರೂ ಕೂಡ ದೇವೇಗೌಡರ ಮನೆ ಬಾಗಿಲು ತೆಗೀಲಿಲ್ಲ. ಅವರು ಕಾಯ್ತಾ ಇರ್ತಾರೆ. ಕೊನೆಗೆ ಎಚ್ ಡಿ ರೇವಣ್ಣ ಅವರು ಬಂದೆ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದ ತಕ್ಷಣ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕೂರಿಸಿ SIT ಅಧಿಕಾರಿಗಳು ಕಚೇರಿಯತ್ತ ತೆರಳುತ್ತಾರೆ. ಅದರ ಸಂಪೂರ್ಣ ಚಿತ್ರಣಗಳನ್ನು ನಾವು ನಿರಂತರವಾಗಿ ಕೊಡ್ತಾನೆ ಇದ್ದೀವಿ. ಯಾಕಂದರೆ ನಮ್ಮ ಎಲ್ಲ ರಿಪೋರ್ಟರ್, ಸುನಿಲ್ ಒಂದು ಕಡೆ ಇರ್ಬೋದು, ನಾಗರಾಜ್ ಒಂದು ಕಡೆ ಇರ್ಬೋದು, ಶ್ರೀಪಾದ್ ಒಂದು ಕಡೆ ಇರ್ಬೋದು, ಆಮೇಲೆ ಎಲ್ಲರೂ ಕೂಡ ಎಲ್ಲ ರೀತಿಯ ರಿಪೋರ್ಟ್ಗಳು ನಿಮ್ಮನ್ನು ನೋಡ್ತಾ ಹೋಗ್ತಾರೆ. ಈಗ ನಿಮಗೆ ಹೇಳ್ತೀನಿ, ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕಿತ್ತಲ್ಲ, ರೇವಣ್ಣ ಅವರನ್ನ ಯಾಕೆ ಬಂಧನ ಮಾಡಿದರು? ಈ ಪ್ರಶ್ನೆ ನಿಮಗೆ ಉದ್ಭವ ಆಗುತ್ತಲ್ಲ, ಉತ್ತರ ಕೊಡ್ತೀನಿ, ಬನ್ನಿ ಕೇಳಿ. ಎಚ್ ಡಿ ರೇವಣ್ಣ ಬಂಧನಕ್ಕೆ ಪ್ರಜ್ವಲೇ ಪ್ರಮುಖ ಕಾರಣ. ಪ್ರಜ್ವಲೇ ಪ್ರಮುಖ ಕಾರಣ. ಹೆಂಗೆ ಪ್ರಮುಖ ಕಾರಣ ಅಂತಂದರೆ, ಪ್ರಜ್ವಲ್ ರೇವಣ್ಣ CD ಕೇಸ್ನಲ್ಲಿ ಒಬ್ಬಾಕೆ ಸಂತ್ರಸ್ತೆ. ಇವತ್ತು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇರ್ತಾಳೆ, ಹೆಣ್ಮಗಳಿರ್ತಾಳೆ. ಪ್ರಜ್ವಲ್ ರೇವಣ್ಣ CD ಇತ್ತಲ್ಲ, ಅದರಲ್ಲಿ ಒಬ್ಬಾಕೆ ಇರ್ತಾಳೆ. ಆ ಸಂತ್ರಸ್ತೆ ಈ CD ಎಲ್ಲ ಹೊರ ಬಂದ ನಂತರ ಏಪ್ರಿಲ್ 29ರಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಏಪ್ರಿಲ್ 29ರಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಮೊನ್ನೆ ಏಪ್ರಿಲ್ 29ರಿಂದ ಆಗೇನಾಯ್ತು, ಆ ಹೆಣ್ಣು ಮಗಳು ಎಲ್ಲಿ ಅಂತ ಎಲ್ಲೂ ಇಲ್ಲ. SITಯಲ್ಲಿ ಕೇಸ್ ಆಯ್ತಲ್ಲ, ಕೇಸ್ ಆದಾಗ SIT ಅಧಿಕಾರಿಗಳು ಆ ಹೆಣ್ಣು ಮಗಳಲ್ಲಿ ಅಂತೇಳಿ ಹುಡುಕಾಟ ಮಾಡಿದಾಗ ಸತೀಶ್ ಬಾಬು ಅನ್ನೋ ಒಬ್ಬ ಸಿಗ್ತಾನೆ. ಸತೀಶ್ ಬಾಬು ಯಾರು? ಈ ಸತೀಶ್ ಬಾಬು, ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಇದ್ದಾರಲ್ಲ, ಅವರ ಸಂಬಂಧಿ. ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಅವರ ಸಂಬಂಧಿಯೇ ಸತೀಶ್. ಸಂತ್ರಸ್ತೆಯನ್ನು ಏಪ್ರಿಲ್ 29ಕ್ಕೆ ಈತ ಆ ವಿಡಿಯೋದಲ್ಲಿದ್ದ ಹೆಣ್ಣುಮಗಳನ್ನು ಈ ಸತೀಶ್ ಬಾಬು ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಅವನು ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಇರಿಸಿರ್ತಾನೆ. ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಇರಿಸಿರ್ತಾನೆ. 29ನೇ ತಾರೀಕು ಯಾವಾಗ ವಿಡಿಯೋಗಳೆಲ್ಲ ಹೊರಗೆ ಬರುತ್ತೆ, ಆ ಹೆಣ್ಣುಮಗಳನ್ನು ಕರ್ಕೊಂಡೋಗಿ ಇನ್ನೇನು ಬಾಯಿ ಬಿಡ್ತಾಳೆ ಅನ್ನೋ ಕಾರಣಕ್ಕೇನೋ ಕರ್ಕೊಂಡು ಹೋಗ್ಬಿಟ್ಟು ತೋಟದ ಮನೇಲಿ ಇಡ್ತಾನೆ. ತೋಟದ ಮನೆ ರೇವಣ್ಣ ಆಪ್ತ ರಾಜಗೋಪಾಲ್ಗೆ ಸೇರಿತ್ತು. ಸತೀಶ್ ಬಾಬು ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಯಾರ ಮನೆಯಲ್ಲಿ ಇರ್ತಾನೆ? ತೋಟದ ಮನೆಯಲ್ಲಿ. ತೋಟದ ಮನೆ ಯಾರು? ರೇವಣ್ಣ ಅವರ ಆಪ್ತ ರಾಜಗೋಪಾಲ್ ಎಂಬವರಿಗೆ ಸೇರಿದ್ದು. ಇಲ್ಲಿ ಏನಾಯಿತು, ಆ ಸಂತ್ರಸ್ತಿಗೆ ಒಬ್ಬ ಮಗ ಇದ್ದಾನೆ. ಆ ಮಗ ಏನು ಮಾಡ್ತಾನೆ, ಒಂದು ಕೇಸ್ ಹಾಕ್ತಾನೆ. ಏನು? ನನ್ನ ತಾಯಿ ಕಾಣಿಸ್ತಾ ಇಲ್ಲ, ನನ್ನ ತಾಯಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತೇಳಿ ಮಗನಿಂದ ದೂರು ದಾಖಲಾಗತ್ತೆ. ಅದು ಎಲ್ಲಿ ದಾಖಲಾಗತ್ತೆ? KR ನಗರದಲ್ಲಿ ದಾಖಲಾಗತ್ತೆ. ಆ ಪ್ರಕರಣ SITಗೆ ಶಿಫ್ಟ್ ಆಗುತ್ತೆ. ಈಗ ಒಬ್ಬರ ಸಂಬಂಧಪಟ್ಟ ಹಾಗೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು 100 ಕಡೆ ಕೇಸ್ಗಳು ಬರ್ತಾ ಇದ್ದರೆ ಎಲ್ಲವೂ ಕೂಡ SITಗೆ ಬರುತ್ತೆ. ಹಾಗೇನೇ ಈ ಕೇಸ್ ಕೂಡ SITಗೆ ಬರುತ್ತೆ. SIT ಏನು ಮಾಡುತ್ತೆ, ಆ ಹೆಣ್ಣುಮಗಳನ್ನು ಪತ್ತೆ ಹಚ್ಚೋದಕ್ಕೆ ಶುರು ಮಾಡುತ್ತೆ. ಹೆಣ್ಣುಮಗಳು ಸಿಗ್ತಾಳೆ. ಆ ಸಂತ್ರಸ್ತ ಮಹಿಳೆಯನ್ನು ಪತ್ತೆ ಹಚ್ಚಿ ರಕ್ಷಣೆ ಮಾಡುತ್ತೆ SIT. ಸೊ ಹಾಗಾಗಿ ಈಗಲೂ ಕೂಡ SIT ವಶದಲ್ಲಿ ಆ ಹೆಣ್ಣುಮಗಳಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ
ಅರೆಸ್ಟ್ ಆಗಿದೆ. ಬನ್ನಿ, ವಿಜಯ್ ಮತ್ತು ನಾಗೇಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್ಗೆ ನಾನು ಆಮೇಲೆ ಹೋಗ್ತೀನಿ ಪಾಲಿಟಿಕಲ್ ಏನೆಲ್ಲ ಆಗುತ್ತೆ ಅಂತ ಹೇಳಿ, ಯಾಕಂದರೆ ರೇವಣ್ಣ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಯಾಕಂದರೆ ರೇವಣ್ಣ ಅವರನ್ನು, ದೇವೇಗೌಡ ಫ್ಯಾಮಿಲಿಯನ್ನು ವಿಜಯ್ ಭಾಳ ಹತ್ತಿರದಿಂದ ಕಂಡವರು. ಇಂಥ ಸಂದರ್ಭಗಳಲ್ಲಿ ಅವರು ಹೇಗಿರುತ್ತೆ ಅವರ ಅಂದರೆ ಅವರ ಚಲನವಲನಗಳು ಕೇಳ್ತೀನಿ. ಅದಕ್ಕಿಂತ ಮೊದಲು ನಾಗೇಂದ್ರ ಬಾಬು ಸತತವಾಗಿ ಆಸನದಲ್ಲಿದ್ದರು, ನಿರಂತರವಾಗಿ ಇದರ ಮಾಹಿತಿಯನ್ನು ಕಲೆ ಆಗ್ತಾ ಇದ್ರು. ನಾಗೇಂದ್ರ ಬಾಬು, ಅಲ್ಲಿಂದ ಇಲ್ಲಿ ತನಕ ಚುಟುಕಾಗಿ ಒಂದು 2ರಿಂದ 3 ನಿಮಿಷದಲ್ಲಿ ವಿವರಿಸೋದಿದ್ರೆ ಅಲ್ಲಿಂದ ಇಲ್ಲಿ ತನಕ ಏನಾಯ್ತು, ಏನಾಗುತ್ತೆ ಮುಂದೆ? ನಾಗೇಂದ್ರ ಬಾಬು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಅಂತಿರಬೇಕಾದ್ರೆ ಒಂದು ಕಿಡ್ನ್ಯಾಪ್ ಕೇಸ್ ಬರುತ್ತೆ, ಆ ನಂತರ ಸಡನ್ನಾಗಿ ಅರೆಸ್ಟ್ ಆಗುತ್ತೆ, ರೇವಣ್ಣ ಅರೆಸ್ಟ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆದರೆ ಆ ರೇವಣ್ಣ ಅರೆಸ್ಟ್ಗೂ ಆ ವಿಡಿಯೋದಲ್ಲಿರುವಂಥ ಸಂತ್ರಸ್ತ ಮಹಿಳೆಗೂ ಸಂಬಂಧ ಇದೆ ಅನ್ನೋದು ಕೂಡ ಸಾಬೀತಾಗುತ್ತೆ. ಜನರಿಗೆ ವಿವರಿಸೋದಾದರೆ ಏನಿದು ಘಟನಾವಳಿ ಆಗಿದ್ದು, ಯಾಕೆ ಅರೆಸ್ಟ್ ಆದರು ಅಂತ ಹೇಳೋದಾದರೆ ನಾಗೇಂದ್ರ. ಎಸ್ ಜಯಪ್ರಕಾಶ್, ನೋಡಿ ಇವತ್ತು ಇಡೀ ದಿನ ಈ ಒಂದು ಹಾಸನದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ, ಇವತ್ತು ಬೆಳಗ್ಗೆ 7:15 ಸುಮಾರಿಗೆ SIT ತನಿಖಾ ತಂಡ ಮೊದಲಿಗೆ ಹೊಳೆನರಸೀಪುರ ಪೊಲೀಸರಿಗೆ ಫೋನನ್ನು ಮಾಡಿ, ಇವತ್ತು ನಾವು ಬರ್ತಾ ಇದ್ದೀವಿ, ಮನೆಗೆ ಬಂದು ಅಲ್ಲಿ ಸ್ಥಳ ಮಹಾಜರಣ ಮಾಡ್ತೀವಿ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ತಕ್ಷಣ ಸೂಚನೆ ಕೊಡ್ತಾ ಇದ್ದಂತೆ 8 ಗಂಟೆ ಸುಮಾರಿಗೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಅವರು ತಕ್ಷಣಕ್ಕೆ ಬಂದು ಅಲ್ಲಿ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡ್ತಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಮನೆ ಒಳಗೆ ತೆರಳಿ ಭವಾನಿ ರೇವಣ್ಣ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆ ಬಳಿಕ 8:15 ಸುಮಾರಿಗೆ ಮನೆಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ಬಳಿಕ 9 ಗಂಟೆ ಸುಮಾರಿಗೆ ಹೊಳೆ ನರಸೀಪುರದ ಅಂದರೆ ದೇವೇಗೌಡರ ಹುಟ್ಟೂರಾಗಿರುವಂಥ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಿಂದ ಥ್ಯಾಂಕ್ ಯು. ಇದೀಗ ವಿಜಯ್ ನಮ್ಮೊಂದಿಗೆ ಸಂಪರ್ಕದಲ್ಲಿ. ವಿಜಯ್, ಧ್ವನಿಯನ್ನು ನನಗೆ ಕೇಳಿಸಿ ದಯವಿಟ್ಟು ಅಲ್ಲಿಂದ. ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ತಾ ಇಲ್ಲ, ದಯವಿಟ್ಟು ಕೇಳಿಸಿ. ವಿಜಯ್, ಪಾಲಿಟಿಕಲ್ ಇದು ಯಾವ ರೀತಿಯೆಲ್ಲ ಚೇಂಜಸ್ಗಳು ಕಾಣಬಹುದು? 14 ಕ್ಷೇತ್ರಗಳಲ್ಲಿ ಚುನಾವಣೆ ಆಗುತ್ತೆ, ನೀವು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡಿದ್ರಿ. ಖಂಡಿತವಾಗ್ಲೂ ಜಯಪ್ರಕಾಶ್, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ HD ರೇವಣ್ಣ ಬಂಧನ ಆಗುತ್ತೆ, ಅದು ಚುನಾವಣೆ ಸಂದರ್ಭದಲ್ಲಿ ಬಂಧನ ಆಗುತ್ತೆ ಅಂತ. ದೇವೇಗೌಡರ ನಿವಾಸಕ್ಕೆ ಹೋಗಿ SIT ಪೊಲೀಸರು ದೇವರ ನಿವಾಸಕ್ಕೆ ಹೋಗಿ ಅನ್ನೋದಕ್ಕಿಂತ ನುಗ್ಗಿ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಗೇಟನ್ನು ತೆಗೆದು ವೆಯ್ಟ್ ಮಾಡಿ ಬಂದ ತಕ್ಷಣ ಎತ್ತಾಕೊಂಡು ಬಂದಿರುವಂಥದ್ದು, ಕರೆದುಕೊಂಡು ಬಂದಿರುವಂಥದ್ದು ದೇವರ ನಿವಾಸಕ್ಕೆ ಹೋಗಿ. ಇದು ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಯ ಜೊತೆಗೆ ಒಂದಷ್ಟು ಪರಿಣಾಮಗಳು ಬೀರುವಂಥ ಸಾಧ್ಯತೆ ಇರುವಂಥದ್ದು. ಈಗ ಇದಾಗಲೇ ಕೂಡ ಅನ್ಡೌಟೆಡ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಪ್ರಕರಣ ಇದೆ, ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ತಲೆ ತಗ್ಗಿಸುವಂಥ ವಿಚಾರ ಆಗಿರುವಂಥದ್ದು, ಅತ್ಯಾಚಾರ ಪ್ರಕರಣ ತಲೆ ತಗ್ಗಿಸುವಂಥ ಆಗಿರುವಂಥದ್ದು. ಅರೆ ಈಗ ಪ್ರಜ್ವಲ್ ರೇವಣ್ಣ ತಲೆ ಮರೆಸ್ಕೊಂಡಿರುವಂಥದ್ದು, ವಿದೇಶಕ್ಕೆ ಹೋಗಿರುವಂಥದ್ದು. HD ರೇವಣ್ಣ ಕಿಡ್ನಾಪ್ ಕೇಸ್ ಅಡಿಯಲ್ಲಿ, ಯಾಕಂದರೆ ಸಂತ್ರಸ್ತೆ ಅವರೇ ಕೂಡ ದೂರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಸಂತ್ರಸ್ತರು ಕೂಡ ಈಗ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಆ ಒಂದು ಪ್ರಕರಣದ ಅಡಿಯಲ್ಲಿ ಈಗ HD ರೇವಣ್ಣ ಬಂಧನ ಆಗಿರುವಂಥದ್ದು. 14 ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯುವಂಥದ್ದು. ಈಗಾಗಲೇ ಕೂಡ ಇದರ ಬಿಸಿ ಅಂದರೆ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಏನಿದೆ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೇನಿದೆ ಆ ಆರೋಪ, ಈಗಾಗಲೇ ಕೂಡ ರಾಜ್ಯಾದ್ಯಂತ ಇದರ ವಿಚಾರ ಸಾಕಷ್ಟು ಕೂಡ ಬಿಸಿಯಾಗಿ ಹಬ್ಬಿರುವಂಥದ್ದು. ಈಗ ಬಂಧನ ಆಗಿರುವಂಥದ್ದು, ಜೊತೆಗೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂಥ ಸಂದೇಶ ರವಾನೆ ಮಾಡಿರುವಂಥದ್ದು. ಲೋಕಸಭಾ ಚುನಾವಣೆ ಖಂಡಿತವಾಗ್ಲೂ ಕೂಡ ಅದು ಒಂದು ರೀತಿಯಲ್ಲಿ ಪರಿಣಾಮ ಬೀರುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಈ ಮತದಾರರ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಚುನಾವಣೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋಂಥದ್ದು ಕೂಡ ಪ್ರಶ್ನೆ ವಿಚಾರ ಆಗಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಈಗ ಬಂಧನ ಆಗಿರುವಂಥದ್ದು ಏನಿದೆ ಅದು HD ದೇವೇಗೌಡ ಕುಟುಂಬ ವರ್ಸಸ್
ಡಿ ಕೆ ಶಿವಕುಮಾರ್ ಅಂತ ಆಗುತ್ತಾ ಅಥವಾ ಎಚ್ ಡಿ ರೇವಣ್ಣ ಕುಟುಂಬ ವರ್ಸಸ್ ಸಿದ್ದರಾಮಯ್ಯ ಅಂತ ಆಗುತ್ತಾ ಮತ್ತು ಅತ್ಯಾಚಾರ ಪ್ರಕರಣ ಈಗಾಗಲೇ ಕೂಡ ಓಕೆ